ಮುಂಜಾನೆ ಎದ್ದು ಯಾರ್ಯಾರ ನೆನೆಯಲಿ, ಒಳ್ಳು ಕಲ್ಲ ಬೀಸು ಕಲ್ಲ ಹುಟ್ಟು ಸೂರ್ಯಾನ. ಶಿವ ಸಿದ್ಧಾರೂಢ. ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಇವತ್ತಿನ ವಿಡಿಯೋದಾಗ ನಾನು ಹೇಳಕತ್ತೇನಂದ್ರಪ್ಪ, ನಮ್ಮ ಮನೆಗೆ ನಮ್ಮ ಆಯಿ ತಂಗಿ ಬರಾಕತ್ತಾಳ್ರಿ. ಆಗಿ ಬರ್ತಾಳಂದ್ರೆ ನನಗೆ ಹೆದರಿಕಿನ ರೀ. ಆ ಆಯಿ ಎದಾಳಲ್ಲ, ಭಾಳ ಬೇರಿಕೆ ಅದಾಳ, ಘಾಟಿ ಅಜ್ಜಿ ಎದಾಳಕಿ, ಅದ್ರ ಸಲುವಾಗಿ ರೀ. ಅಲ್ಲ, ಯಾಕೆ ನೀವು ಅಷ್ಟೇ ಬಂದ್ರಲ್ಲ? ಆಯಿ ಬರ್ತಾಳ ಹಂಗಾರ ಕರ್ಕೊಂಬರ್ತೇನೆ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ರಲ್ಲ, ಯಾಕೆ ಅವ್ರು ಬರಲಿಲ್ಲ, ನೀವು ಆಟ ಬಂದ್ರಲ್ಲ? ನಾನು ಗೊಂಜಾಳ ಅಂತೇಳಿ ಹೋಗಿದ್ನೆ, ಗೊಂಜಾಳ ನೋಡಕ್ಕೆ ಬಂದಿದ್ರ ತೊಗೊಳಕ್ಕೆ. ಅಲ್ಲೇ ಹೋಗಿದ್ನೆ, ಫೋನ್ ಹಚ್ಚಿದ್ರು ಅವರು, ಏನ ಇವತ್ತು ಬರೋದಿಲ್ಲ ಅಂತ. ಮತ್ತು ಆಕೆ ಆಯಿಗೆ ಒಂದಿಟ್ಟು ಆರಾಮಿಲ್ಲಂಗೆ ಆಗೈತೆ ಅಂತ, ನೆಗಡಿ ಹಂಗೆ ತಂಪಾಗೈತಂತ, ಆರಾಮಾಗಿಂದ ಬರ್ತಾಳಂತ, ಬರ್ದಿಲ್ಲ ಅಂತ ಇವ ಶಿವಣ್ಣ ಫೋನ್ ಹಚ್ಚಿದ್ದ. ದಾರಿ ನೋಡಬೇಡಿ ಅಣ್ಣ ನೀನು, ಪಾಪ ನೀನು ಉದ್ಯೋಗಕ್ಕೆ ಹೋಗವ, ಆಯಿಯಿಂದ ಬರೋದಿಲ್ಲ, ಕ್ಯಾನ್ಸಲ್ ಆಗೈತೆ ಅಂತ ಹೇಳಿದ್ರು ಅವರು. ಅಯ್ಯಯ್ಯ, ಹೌದಾ? ನಮ್ಮ ಆಯಿ ಬರ್ತಾರಂತಂದು ನಾ ಎಷ್ಟು ಹರಾಸ್ಕೊಂಡಿದ್ನೆಲ್ಲ, ದಾರಿ ನೋಡಾತಿದ್ದೆ ಅವ್ರದ್ದು. ಪಾಪ ಬಾದಿನ ಆತು, ನೋಡೇ ಇಲ್ಲ, ಜೀವ ನೆನ್ಸಕತ್ತಿತ್ತು. ಹಾಂ ಬಿಟ್ಟು ಬರ್ತಾರಲ್ಲ, ಆತಾತ ತಗೋ. ನಾನು ಅಯ್ಯಪ್ಪ ಸ್ವಾಮಿ ಗುಡಿ ಮಠ ಹೋಗಿ ಬರ್ತೇನೆ. ಅಲ್ಲಿ ಅಯ್ಯಪ್ಪ ಸ್ವಾಮಿಯವ್ರದ್ದು ಪೂಜೆ ನಡಕತ್ತೈತಂತ, ಅಯ್ಯಪ್ಪ ಸ್ವಾಮಿ ಗುಡಿ ಮಠ ಹೋಗಿ ಬರ್ತೇನೆ. ಮತ್ತು ನೀವು ಸಂಜೆ ಮುಂದೆ ಆಕಳುಗಳ ಒಳಗೆ ಕಟ್ಟಿ ಹೊಟ್ಟೆ ಮೊದಲು ನೀರು ಕುಡಿಸು, ಆಮೇಲೆ ಹೊಟ್ಟು ಹಾಕ. ನಾವು ಬರೋದು ಲೇಟ್ ಆದ್ರೆ ನೀವು ಹಾಲು ಹಿಂಡ್ಕೊರಿ, ಓಕೆನಾ? ಅವ್ವ, ನಮ್ಮ ಆಯಿ ತಂಗಿ ಬರ್ತಾಳಂತ ನನಗೆ ಜೀವ ಹಾಳಾಕತ್ತಿತ್ತು. ಬಂದು ಆಯಿ ಏನು ಹೇಳ್ತಾಳೋ, ಎಲ್ಲಿ ಜಗಳ ಹಾಸ್ತಾಳೋ ಮುದುಕಿ ಅಂತ ಜೀವ ಹಾಳ ಅನ್ನಕತ್ತಿತ್ತಪ್ಪ. ದೇವರ ಪರಮಾತ್ಮ ಬರೋದು ಕ್ಯಾನ್ಸಲ್ ಆತಂತಕ್ಕಿದು, ಒಳ್ಳೇದಾಯ್ತು. ಇನ್ನು ನಾನು ಒಳಗೆ ಹೋಗ್ತೀನಿ, ಒಳಗೆ ಹೋಗಿ ಒಳಗಿನ ಹಾರೆ ಮಾಡ್ಕೋತೀನಿ. ಏನು ಸುವರ್ಣ ಯಾರದು ಅಯ್ಯಪ್ಪ ಸ್ವಾಮಿ ಪೂಜೆಗೆ ಹೋದ್ರೆ ಕರೆಯಕ್ಕೆ ಬರ್ತಾರೆ, ಪೂಜೆಗೆ ಹೋಗಕ್ಕೆ ಬರ್ತೈತೆ. ಏಯ್ ಗಿರಿಜಕ್ಕ, ಯಾಕೆ ಒಳಗೆ ಹೊಂಟೀನ? ನಾ ಬಾಗಲಾಗ ನಿಂತ ಅಂತಂದು ನಿನ್ನ ಕರೆಯಕ್ಕೆ ಬಂದಿದ್ನಿ ನೋಡಿಲ್ಲ. ಮತ್ತು ನಮ್ಮ ಈಗಿನ ಸುವರ್ಣಿ ಮಗಳು ಅದಾಳಲ್ಲಿವ ಶಾಂತಕನ ನೋಡಕ್ಕೆ ಬರಾಕತ್ತಾರ. ನಾಳೆಗೆ ಮತ್ತು ಮನ್ಯಾಗಿರ ಹೊಲಕ್ಕೆ ಹೊಕ್ಕೇನ ಎಲ್ಲಾರು ಹೋಗೋದೈತೇನ ಹೆಂಗೆ? ಇಲ್ಲಲೇ, ಈಗೇನಿಲ್ಲ, ಹೊಲದಾಗ ಹಾರೇವು ಮನ್ಯಾಗ ಇರಾಕತ್ತೀವಿ. ಹೌದನ? ಹುಡುಗಿ ನೋಡಕ್ಕೆ ಬರತ್ತಾರ, ಯಾವ್ರಾರು ಬರತ್ತಾರ? ಮತ್ತು ಅವ್ರು ತಮಗೆ ಕೊಡ್ತೇನಂದಿದ್ಲಲ್ಲಕಿ. ಇಲ್ಲಿ ಕೇಳಿಲ್ಲ, ಅದನ್ನೆಲ್ಲ ಮಾತಾಡೋ ಟೈಮಲ್ಲಿ ಈಗ ನಿನಗೆ ಸಾವಕಾಶ ಹೇಳ್ತಾನಂತ ಅಂದಿಟ್ಟು ನೀನು ನಾಳೆಗೆ ಮನೆಯಾಗಿರುವ. ಇಲ್ಲಲೇ, ನಾನು ಮನೆಯಾಗ ಇರಾಕತ್ತೇನೆ ತಗೋ. ಈಗ ಏನಾತ ಹೇಳಿಲ್ಲಾರ ಯಾರ್ದು? ನಮ್ಮ ಆಯಿ ಇಲ್ಲ, ನಮ್ಮ ಆಯಿ ಇದಕ್ಕೆ ಹೋಗ್ಯಾಳ, ನಮ್ಮ ಚಿಗೋ ಅವ್ರ ಮನೆಗೆ. ಹುಡುಗರು ಶಾಲೆಗೆ ಹೋಗ್ಯಾವ. ನಮ್ಮ ಹಿರ ಈಗ ಅಯ್ಯಪ್ಪ ಸ್ವಾಮಿ ಪೂಜೆ ಐತಲ್ಲ, ಅಲ್ಲೇ ಗುಡಿ ಕಡೆ ಹೋಗ್ಯಾನ. ಏನಾತ ಆ ಹುಡುಗಿನ ಅವ್ರ ತಮ್ಮಗೆ ಕೊಡ್ತೇನಂದಿಲ್ಲಕಿ. ಕೊಡ್ತೇನೆ ಅಂದಿಲ್ಲ ಆ ಹುಡುಗಿ. ಐತೆ ಇದು ನಾನು ಶಾಲೆ ಕಲ್ತೇನೆ ಒಲ್ಲೆ ಅಂತಂತ ಅವರು ಬೇರೆ ಕಡೆ ಕನ್ಯೆ ನೋಡಿ ಲಗ್ನ ಮಾಡಿದ್ರೆ ಆ ಹುಡುಗಂದು ಹೋದ ತಿಂಗಳ ಲಗ್ನ ಆಗೈತಿ. ಈ ಹುಡುಗಿ ಶಾಲೆ ಕಲಿಯಾಕತ್ತಿತ್ತು, ಇನ್ನೂ ಸೆಕೆಂಡ್ ಇಯರ್ ಮುಗ್ದಿಲ್ಲ, ಆಕೆದ 18 ವರ್ಷ ಮುಗ್ದಿಲ್ಲ. ಏನೋ ಬಸ್ನ್ಯಾಗ ಏನು ಶಾಲ್ಯಾಗಿನ ಮಂಗ್ಯನಂಗೆ ಮಾಡಾಕತ್ತು ಅಂತ ಮಾತು ಕೇಳಿಲ್ಲ ಅಂತ ಅದಕ್ಕೆ ಕೊಡಾಕತ್ತಾವ. ಹೌದು ಯವ್ವ, ಈಗ ಹುಡುಗರು ದೊಡ್ಡವು ಆದವು ಅಂದ್ರೆ ಬೆಳೆದು ನಿಂತು ಅಂದ್ರೆ ಹೊರಗೆ ಆದ್ರೆ ಚಿಂತೀವಿ, ಒಳಗೆ ಅಂದ್ರೆ ಚಿಂತೀವ ಹೆಣ್ಮಕ್ಳಿಗೆ. ಅದೊಂದು ಹೌದು ಕೊಡತ್ತಾರಂತ. ನಾ ಯಾವ್ರು ಬರತ್ತಾರ. ಹುಡುಗ ಏನು ಮಾಡ್ತಾನಂತ? ಹುಡುಗ ಏನಿಲ್ಲ, ಹೊಲ್ಮನಿದ ಅದು ಅವ್ರ ಕಳಬಳೆ ಅಂದ. ಒಂದು 2 ಕುರಿಗೆ 3 ಕುರಿ ಹೊಲ. ಅವರು 3 ಮಂದಿ ಗಂಡು ಮಕ್ಕಳು. ಒಬ್ಬ ಇದ್ರಾಗ ಸೊಸೈಟಿಯಾಗ ಕೆಲಸ ಮಾಡ್ತಾನಂತೀವೇನ ಹುಡುಗ. ಅವನು ದೊಡ್ಡ ಅವನದೊಬ್ಬಂದು ಲಗ್ನ ಆಗೈತಿ. ಅವ್ನು ದೊಡ್ಡ ಲಗ್ನ ಆಗೈತಿ, ಅವ 2 ಹಡ್ದಾನ. ಈಗ ನಡೀನ ಒಂದು ಸಣ್ಣ ಒಂದು ಕೂಡಿ ಲಗ್ನ ಮಾಡುವಾರ. ಈಗ ಇವರು ಮನ್ಸಿಗೆ ಬಂದ್ರೆ ಹ್ಞೂ ಅಂದ್ರೆ ಲಗ್ನ ನೋಡು. ಅಲ್ಲೇ ಆ ಹುಡುಗಿ ವಯಸ್ಸಿನಾಗಿಲ್ಲ ಅಂತಿದ್ದಿ, ಈಗ ಹೆಂಗೆ ಲಗ್ನ ಮಾಡಕ್ಕೆ ಬರ್ತೈತಿಲೇ? ಏನಕ್ಕ ಈಗ ಹೆಂಗಾರ ಮಾಡ್ಕೋತಾರ, ತುಡ್ಗ ಬಡಗಾರ ಹೆಂಗಾರ ಮಾಡ್ಕೋತಾರ. ಈ ಗಿರ್ಜಕ್ಕ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಹೋಗುಣ್ರನ ಎಲ್ಲರೂ ಹೊಂಟಾರ. ಹೋಗುನ್ ಬಾ, ಹೋದ್ರೆ ಹೋಗಿ ಪೂಜಾ ನೋಡಿ ಪ್ರಸಾದ ಉಂಡು ಬರುಣ್ರಂತ ಬಾ, ಹೋಗುನು. ನಮ್ಮಿರ ಈಗ ಹೋದ್ ನೋಡುವ ಅಯ್ಯಪ್ಪ ಸ್ವಾಮಿ ಗುಡಿ ಕಡೆ ಪೂಜೆ ಐತಲ್ಲ ಹೋಗ್ತಾನೆ ಅಂತಂದು. ಹಂಗಾರ ಒಂದಿಟ್ಟು ತಡೀರಿ, ನಾನು ಒಟ್ಟು ನಮ್ಮ ಆಯಿಗೆ ಏನಾರ ಮಾಡಿಟ್ಟು ಅಟ ಸಂಜೆ ಹೊರೆ ಮಾಡಿಕೊಂಡು ಇನ್ನೊಟ್ಟು ತಡೆದು ಹೋಗುಣ್ರಂತ. ತಡದ ಅಂದ್ರೆ ಏನಿಲ್ಲ, 8 ಗಂಟೆ ಸುಮಾರು ಹೋಗುಣ್ರಂತ. ಮಾಡ್ಕೊಂಡು ನೀವು ಅರೆ ನಾನು ಕೇಳಾಕೆ ಬನ್ನಿ, ನೀನು ಬರೀ ಒಲ್ಲೆ ಅಂತಿರ್ತೀಯಲ್ಲ ಎಲ್ಲದಕ್ಕೂ, ಅದಕ್ಕೆ ಹೇಳಿದ್ರಾಕಿ ಇರ್ತೈಕಿಗೆ ಅಂತ ಬಂದೀನಿ. ನಿಮ್ಮ ಚಿಗೋ ಬಂದಿದ್ಲಲ್ಲ, ಹಾರ್ಲನ ಅದಾಳ? ಇವ ಅದಾಳೆವ, ಅಕ್ಕಿ ಒಂದು ಇದನ್ನು ತೊಗೊತಾರಲ್ಲಿ ತೊಗೊಂಡು ಬಂದಾಳ.
ಅವ್ರ ಆಯಿ ಅದಾಳಲ್ಲ, ನಿಮ್ಮ ಮನ್ಯಾಗ ಹಂಡೆ ಐತಲ್ಲ, ಅಡುಗೆ ಮನ್ಯಾಗ ಹಂಡೆ ದೊಡ್ಡದೈತಿ, ಆ ಹಂಡೆ ಕೂಡ ನಿಮ್ಮವ್ಗೆ ಅಂತಾಳಂತ. ಹೊಳ್ಳಿ ನಿಮ್ಮವ್ವನ ಕೊಳ್ಳಾಗ ಗುಂಡು ಭಾಳ ಅದಾವು, ಆಕಿ ಕಡೆ ಇನ್ನೊಂದು ಗುಂಡು ಇಸ್ಕೊಂಡು ಹಾಕೋ ಅಂತಾಳಂತ. ಅದಕ್ಕೆ ಏನೇನು ತಗಲೈತೆ ಅದು. ಅಯ್ಯ ಬೇಸದ ಬಿಡಾಕಿ ಅವ್ರ ಅತ್ತಿ ಚಲೋ ಅದ. ಅಲ್ಲಿ ನಮ್ಮ ಮನ್ಯಾಗ ದೊಡ್ಡ ಹಂಡಿನಾರ ಇರ್ತೈತಿ, ತಪಾಲ್ಯಾರ ಇರ್ತಾವು, ನಮ್ಮ ಕೊಳಾಗ ಗುಂಡುನು ಇರ್ತಾವೆ, ಗೋದಾಳ ಇರ್ತಾವೆ, ಸರಾನು ಇರ್ತಾವೆ. ಎಲ್ಲನೂ ತೊಗೊಂಬ ಅಂದ್ರೆ ಹೆಂಗೆ? ಯಾಕೆ ಇವ್ರಿಗೆ ನಾವು ಏಟ್ ಕೊಡ್ಬೇಕು ಅಟ್ಟು ಕೊಟ್ಟೇವಿಲ್ಲ ಆತ. ಚಲೋ ಬೀಗರ್ಗಂತಿದ್ರು ಬಿಡು ನಮ್ಗೆ. ಅದಾವ ನಿನ್ನೆ ಸಂಜೆನ್ಯಾಗ ನಮ್ಮ ಮುತ್ತೆ ನಮ್ಮ ಆಯಿ ಅವರು ಎಲ್ಲರೂ ಕುತ್ಕೊಂಡು ಮಾತಾಡಕತ್ತಿದ್ರು. ಈಗೇನು ಆಕಿನೇನು ಕಳಿಸ್ಕೊಡೋಂಗಿಲ್ಲ, ಮತ್ತು ಬರಲಿ ಅವರು ಅಂತ ಅಂದ್ಕೊಂಡಾರ. ನೋಡಿ ಫ್ರೆಂಡ್ಸ್, ನಮ್ಮ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.